ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಇವತ್ತು ಗುರುವಾರ, ರಾಯರನ್ನ ನೆನೆಯೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯವರೇ ನಮಸ್ಕಾರ. ಮತ್ತೊಮ್ಮೆ ನೀವು ಸ್ನೇಹಿತರೆ ಸಿದ್ಧರಾಗಿ. ತುಂಬ ದೊಡ್ಡ ಧನ ಲಾಭವಾಗಲಿದೆ ಮತ್ತು ದೊಡ್ಡ ಯಶಸ್ಸು ಖಚಿತವಾಗಿದೆ. ಕುಬೇರ ದೇವ ಮಹಾರಾಜರು ಪ್ರಸನ್ನರಾಗಿದ್ದಾರೆ. ತುಂಬ ದೊಡ್ಡ ಶುಭ ಸುದ್ದಿ ನಿಮಗಾಗಿ ಕಾಯುತ್ತಿದೆ. ಸಮಯವು ತುಂಬ ಕಡಿಮೆ ಇದೆ. ಇಂದಿನ ಈ ಮಹತ್ವದ ಭವಿಷ್ಯವಾಣಿಯನ್ನು ನೀವು ತಮಾಷೆಯೆಂದು ತಿಳಿಯುವ ತಪ್ಪು ಮಾಡಬೇಡಿ. ನಿಮಗೆ ಕಳೆದ ಕೆಲವು ದಿನಗಳು ಪದೇ ಪದೇ ಹಣ, ಚಿನ್ನ, ಬೆಳ್ಳಿ, ದೇವಸ್ಥಾನ, ದೀಪದಂಥ ಸಂಕೇತಗಳು ಕಾಣಿಸುತ್ತಿವೆ. ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಬರಲಿದೆ ಎಂದು ನಿಮಗೆ ಅನಿಸುತ್ತಿದೆ. ನೀವು ಸ್ವಲ್ಪನೇ ಧನಾತ್ಮಕವಾಗಿ ಭಾವಿಸುತ್ತಿದ್ದರೂ ಸಹ ಸಿದ್ಧರಾಗಿ ಬಿಡಿ. ಏಕೆಂದರೆ ಬರುವ ಸಮಯ ನಿಮ್ಮ ಜೀವನದ ಅತ್ಯಂತ ವಿಶೇಷವಾದ ಸಮಯ ಎಂದು ಸಾಬೀತಾಗಬಹುದು. ಅಥವಾ ಯಾವುದೇ ಕಾರಣವಿಲ್ಲದೆ ಮನಸ್ಸಿಲ್ಲದೆ ಸುಮ್ಮನೆ ಅನಿಸುತ್ತಿದೆ ಈಗ ಏನೋ ಒಳ್ಳೆಯದು ನಡೆಯಲಿದೆ. ಒಂದು ವೇಳೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಏಕೆಂದರೆ ಇದನ್ನು ವಿಶೇಷವಾಗಿ ನಿಮಗಾಗಿ ಮಾಡಲಾಗಿದೆ ಸ್ನೇಹಿತರೆ. ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಕರ್ಮ, ಸಮಯ ಮತ್ತು ಗ್ರಹಗಳ ಸಮತೋಲನವು ಕೂಡಿ ಬರಲು ತೊಡಗಿದ್ದಾಗ ಅದರ ಜೊತೆ ಯಾವುದಾದರೂ ದೇವತೆ ಆ ಸಮಯದ ಶಕ್ತಿಯು ಹೆಚ್ಚಾಗತೊಡಗುತ್ತದೆ. ವ್ಯಕ್ತಿಯು ನಿರಾಶೆಯನ್ನು ಬಿಟ್ಟು ಹೊಸ ಗುರಿಗಳನ್ನು ಹೊಂದಿಸಲು ಪ್ರಾರಂಭಿಸುತ್ತಾನೆ. ಮತ್ತು ಈಗ ನಿಮ್ಮ ಜೀವನದಲ್ಲಿ ಇಂಥ ಶುಭ ಸುದ್ದಿಗಳು ಬರಲಿವೆ. ಅವು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ಏಕೆಂದರೆ ಸ್ವತಃ ಖಜಾನೆಯ ದೇವತೆಯಾದ ಕುಬೇರ ದೇವ ಮಹಾರಾಜರು ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡಲು ಸಿದ್ಧರಾಗಿದ್ದಾರೆ. ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ತುಂಬ ಗಮನವಿಟ್ಟು ಕೇಳಿ. ನಿಮಗೆ ಖಂಡಿತವಾಗಿಯೂ ಪ್ರಯೋಜನವಾಗುತ್ತದೆ. ಹೌದು ಸ್ನೇಹಿತರೆ, ಒಬ್ಬ ಯುವಕ ವರ್ಷಗಳಿಂದ ಶ್ರಮಿಸುತ್ತಿದ್ದ. ಆದರೆ ಯಶಸ್ಸು ಸಿಗುತ್ತಿರಲಿಲ್ಲ. ಒಂದು ದಿನ ಅವನ ಗುರುಗಳು ಹೇಳಿದರು, ಪ್ರತಿದಿನ ದೇವರನ್ನು ಸ್ಮರಿಸು, ಪ್ರಾಮಾಣಿಕತೆಯಿಂದ ಶ್ರಮಿಸು ಮತ್ತು ಯಾರಾದರೂ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡು ಎಂದು. ನಾನು ಹಾಗೆಯೇ ಮಾಡಿದನು. ಕೆಲವು ತಿಂಗಳುಗಳ ನಂತರ ಅವನಿಗೆ ಒಂದು ಎಂಥ ಅವಕಾಶ ಸಿಕ್ಕಿತು. ಅದು ಅವನ ಇಡೀ ಜೀವನವನ್ನು ಬದಲಾಯಿಸಿತು. ಇಡೀ ಕುಟುಂಬದ ಜೀವನವೇ ಬದಲಾಯಿತು. ಯುವಕನಿಗೆ ಅರ್ಥವಾಯಿತು ಏನೆಂದರೆ ಪವಾಡಗಳು ಕೇವಲ ಅದೃಷ್ಟದಿಂದ ಮಾತ್ರವಲ್ಲ, ಬದಲಿಗೆ ಸರಿಯಾದ ಸಮಯ ಮತ್ತು ಸರಿಯಾದ ಕರ್ಮದ ಸಮ್ಮಿಲನದಿಂದ ಆಗುತ್ತದೆ ಎಂದು. ಸ್ನೇಹಿತರೆ, ಬರುವ ಸಮಯವು ನಿಮಗೆ ಅತ್ಯಂತ ವಿಶೇಷ ಹಾಗೂ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಕುಬೇರ ದೇವರು ಸಹ ಇದೇ ಸಂದೇಶವನ್ನು ನೀಡುತ್ತಿದ್ದಾರೆ. ಸಮೃದ್ಧಿಯು ಎಲ್ಲಿಗೆ ಬರುತ್ತದೆ ಎಂದರೆ ಎಲ್ಲಿ ಶ್ರಮ, ಪ್ರಾಮಾಣಿಕತೆ ಮತ್ತು ಕೃತಜ್ಞತೆ ಇರುತ್ತದೆಯೋ ಅಲ್ಲಿಗೆ. ಇಂದಿನ ಈ ವಿಡಿಯೋವನ್ನು ನೀವು ಒಬ್ಬರೇ ನೋಡಿ. ಒಂದು ವೇಳೆ ಅರ್ಧಕ್ಕೆ ಬಿಟ್ಟು ಹೋದರೆ ಜೀವನವಿಡೀ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆದ್ದರಿಂದ ನನ್ನ ಮಾತನ್ನು ಕೇಳಿ ವಿಡಿಯೋವನ್ನು ಸಂಪೂರ್ಣವಾಗಿ ಶಾಂತವಾಗಿ ಒಬ್ಬರೇ ನೋಡಿ. ನಿಮಗಾಗಿ ಒಂದು ಉಪಾಯವಿದೆ. ಶುಕ್ರವಾರ ಅಥವಾ ಸ್ನೇಹಿತರೆ ಗುರುವಾರದ ಸಂಜೆ ಒಂದು ದೀಪವನ್ನು ಹಚ್ಚಿ ಕುಬೇರ ದೇವ ಅಥವಾ ಮಾತಾ ಲಕ್ಷ್ಮಿಯವರನ್ನು ಸ್ಮರಿಸಿ ಮನಸ್ಸಿನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯಲ್ಲಿ ನೀವು ಹೀಗೆ ಹೇಳಬೇಕು: ಹೇ ಕುಬೇರ ದೇವ ಮಹಾರಾಜರೇ, ನನಗೆ ಸರಿಯಾದ ಮಾರ್ಗದಲ್ಲಿ ನಡೆಯುವ ಬುದ್ಧಿ, ಪ್ರಾಮಾಣಿಕತೆಯಿಂದ ಸಂಪಾದಿಸುವ ಶಕ್ತಿ ಮತ್ತು ನನ್ನ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡುವ ಅವಕಾಶವನ್ನು ನೀಡಿ. ಜೊತೆಗೆ ನೀವು ನಮಗೆ ಸ್ವಲ್ಪ ಸಹಾಯ ಮಾಡಿ. ಹೀಗೆ ಪ್ರತಿದಿನ ಹೇಳಬೇಕು ಸ್ನೇಹಿತರೆ. ಇದರೊಂದಿಗೆ ನೀವು ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಯಾರಾದರೂ ಅಗತ್ಯವಿರುವವರ ಸಹಾಯಕ್ಕೆ ಬಳಸಬಹುದು. ದಾನ ಮತ್ತು ಸೇವೆಯ ಭಾವನೆಯು ಮನಸ್ಸನ್ನು ಸಹ ಸಮೃದ್ಧವಾಗಿ ಮಾಡುತ್ತದೆ. ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆ ಬರುತ್ತದೆ ಮತ್ತು ಅದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುತ್ತದೆ ಎಂದು ತಿಳಿದುಕೊಳ್ಳಿ. ಹೌದು ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿಯೂ ದೀರ್ಘಕಾಲದಿಂದ ಹೋರಾಟ ನಡೆಯುತ್ತಿದ್ದರೆ ಭರವಸೆಯನ್ನು ಬಿಡಬೇಡಿ. ಸರಿಯಾದ ಸಮಯ ಬಂದಾಗ ಶ್ರಮದ ಫಲವು ಯಾವಾಗಲೂ ಇತ್ತೀಚಿನ ದಿನಗಳಲ್ಲಿ ಸಿಗುತ್ತದೆ. ಮುಂಬರುವ ದಿನಗಳಲ್ಲಿ ಯಾವುದಾದರೂ ಹೊಸ ಅವಕಾಶ, ಒಳ್ಳೆಯ ಸುದ್ದಿ ಅಥವಾ ಆರ್ಥಿಕ ಪ್ರಗತಿ ನಿಮಗಾಗಿ ಕಾಯುತ್ತಿರಬಹುದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಏಕೆಂದರೆ ಮುಂದೆ ನಾವು ನಿಮಗೆ ತುಂಬ ವಿಶೇಷ ಮತ್ತು ಮಹತ್ವದ ಮಾಹಿತಿಯನ್ನು ನೀಡಲಿದ್ದೇವೆ. ಇಲ್ಲಿಯವರೆಗೆ ಅಂದರೆ ನಿಮ್ಮ ರಾಶಿಫಲದ ಬಗ್ಗೆ ತಿಳಿಸಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಯಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಕುಬೇರ ಮಹಾರಾಜರಿಗೆ ಜಯವಾಗಲಿ ಎಂದು ಮಂತ್ರವನ್ನು ಸಹ ಜಪಿಸಬಹುದು. ಏಕೆಂದರೆ ಈ ಸಮಯ ಕುಬೇರ ದೇವ ಮಹಾರಾಜರ ಆಶೀರ್ವಾದದಿಂದ ನಿಮ್ಮ ಪ್ರತಿಯೊಂದು ರೀತಿಯ ಕನಸುಗಳು ನನಸಾಗಲಿದೆ. ಸ್ನೇಹಿತರೆ, ಈ ಸಮಯ ಮಾತಾ ಲಕ್ಷ್ಮಿ, ಕುಬೇರ ದೇವ ಮಹಾರಾಜರು ಮತ್ತು ಜೊತೆಗೆ ಜೈ ಬಜರಂಗಬಲಿ ಹಾಗೂ ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ
ದೊಡ್ಡ ದೊಡ್ಡ ಬದಲಾವಣೆಗಳು ಬರುವ ಸಂಕೇತಗಳು ನೀಡುತ್ತಿದೆ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ನಿಮಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಶುಭ ಸುದ್ದಿಗಳು ಸಿಗಲಿದೆ. ತುಂಬ ದೊಡ್ಡ ದೊಡ್ಡ ಸುದ್ದಿಗಳು. ಯಾವ ಸುದ್ದಿಗಳಿಗಾಗಿ ನೀವು ಕಾತರದಿಂದ ಕಾಯುತ್ತಿದ್ದೀರೋ, ಯಾವ ದಿನಕ್ಕಾಗಿ ನೀವು ಕಾತರದಿಂದ ಕಾಯುತ್ತಿದ್ದೀರೋ, ಕೊನೆಗೂ ಆ ದಿನ ನಿಮ್ಮ ಜೀವನದಲ್ಲಿ ಬಂದೇ ಬಿಟ್ಟಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನೀವು ಈಗ ಸಂತೋಷವನ್ನು ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಇಂದಿನ ಧನಾತ್ಮಕ ಆಲೋಚನೆಯು ನಿಮಗೆ ಹೊಸ ದಿಕ್ಕನ್ನು ನೀಡಬಲ್ಲದು. ಸೃಜನಾತ್ಮಕ ಕೆಲಸಗಳಲ್ಲಿ ಸಮಯ ಕಳೆಯುವುದರಿಂದ ಶಕ್ತಿಯು ಉಳಿಯುತ್ತದೆ. ಹೆಚ್ಚಿನ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ. ಆದಾಗ್ಯೂ ಶ್ರಮವನ್ನು ಹೆಚ್ಚಾಗಿ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ತಮ್ಮ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ಸಿಗುವುದರಿಂದ ನಿರಾಳತೆ ದೊರೆಯುತ್ತದೆ. ಹೌದು, ಕಾನೂನು ನಿಯಮಗಳನ್ನು ನಿರ್ಲಕ್ಷಿಸುವುದು ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು. ಕುಟುಂಬದಲ್ಲಿ ಸಾಮರಸ್ಯದ ಕೊರತೆಯಿಂದಾಗಿ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಬಹುದು ಮತ್ತು ಇದರ ಪರಿಣಾಮ ಎಲ್ಲರ ಕೆಲಸದ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರಬಹುದು. ಆರ್ಥಿಕ ತೊಂದರೆ ಎದುರಾದಾಗ ಗಾಬರಿಯಾಗುವ ಬದಲು ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಿ. ವ್ಯವಹಾರಕ್ಕಾಗಿ ತೆಗೆದುಕೊಂಡ ನಿರ್ಧಾರಗಳು ಜಾರಿಗೆ ತರುವ ಆರಂಭದಲ್ಲಿ ತೊಂದರೆಗಳು ಬರುತ್ತವೆ. ಆದ್ದರಿಂದ ನಿರೀಕ್ಷೆಗೆ ತಕ್ಕಂತೆ ಸ್ವಲ್ಪ ಲಾಭ ಸಿಗಲು ಸಮಯವು ತೆಗೆದುಕೊಳ್ಳಬಹುದು. ದೀರ್ಘಕಾಲದಿಂದ ಯಾವ ಕೆಲಸವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದೀರೋ ಆ ಆಸೆ ಇಂದು ಈಡೇರಬಹುದು. ಉದ್ಯೋಗಸ್ಥರಿಗೆ ಉತ್ತಮ ಕೆಲಸದ ಕಾರಣದಿಂದಾಗಿ ಬಡ್ತಿ ಕೂಡ ಸಿಗಬಹುದು. ವೈವಾಹಿಕ ಸಂಬಂಧಗಳಲ್ಲಿ ನಡೆಯುತ್ತಿರುವ ಮನಸ್ತಾಪಗಳು ಪರಸ್ಪರ ತಿಳುವಳಿಕೆಯಿಂದ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸದಿದ್ದರೆ ವಿವಾದ ಹೆಚ್ಚಾಗಿ ಮನೆ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಬಹುದು. ಆದ್ದರಿಂದ ನಿಯಮಿತವಾದ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿಸದ ಯೋಜನೆಗಳು ಸಿದ್ಧ ಆಗಿರುತ್ತವೆ ಮತ್ತು ಆಪ್ತ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಒಗ್ಗೂಡಿಕೆ ಆಗಬಹುದು. ಹಣಕಾಸಿಗೆ ಸಂಬಂಧಿಸಿದ ಕೆಲವು ಬಾಕಿ ಉಳಿದಿರುವ ಕೆಲಸವೂ ಸಹ ಪೂರ್ಣಗೊಳ್ಳುತ್ತದೆ ಮತ್ತು ಈ ಗೊಂದಲದ ಪರಿಸ್ಥಿತಿಗಳು ಇರಬಹುದು. ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯ ಬಗ್ಗೆ ಗಮನವಿರಲಿ. ಯಾರೊಂದಿಗಾದರೂ ಮಾತನಾಡುವಾಗ ನಕಾರಾತ್ಮಕ ಪದಗಳನ್ನು ಬಳಸಬೇಡಿ. ಯಾವುದೇ ಆಪ್ತ ಸ್ನೇಹಿತರೆ ನಿಮ್ಮ ಬಗ್ಗೆ ವದಂತಿಗಳನ್ನು ಹರಡಬಹುದು. ಆದ್ದರಿಂದ ಜಾಗರೂಕರಾಗಿರುವುದು ಬಹಳ ಮುಖ್ಯ. ಇಂದು ವ್ಯವಹಾರದ ಚಟುವಟಿಕೆಗಳ ಮೇಲೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಕೆಲವು ಉತ್ತಮ ಆಯ್ಕೆಗಳು ಕಂಡುಬರುತ್ತದೆ. ಇವು ಭವಿಷ್ಯದಲ್ಲಿ ನಿಮಗೆ ಬಹಳ ಲಾಭದಾಯಕವೆಂದು ಸಾಬೀತಾಗುತ್ತದೆ ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಸ್ಟಾಕ್ ಹೆಚ್ಚಿಸಲು ಸಮಯ ಅನುಕೂಲಕರವಾಗಿದೆ. ಕಚೇರಿ ಉದ್ಯೋಗಿಗಳ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಕುಟುಂಬದ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು. ಒತ್ತಡ ಮತ್ತು ಆಯಾಸವನ್ನು ತಪ್ಪಿಸಿ ದೈಹಿಕ ಮತ್ತು ಮಾನಸಿಕ ಶಕ್ತಿಗಳನ್ನು ಕಾಪಾಡಿಕೊಳ್ಳಲು ಯೋಗ ಮತ್ತು ಧ್ಯಾನವನ್ನು ಖಂಡಿತವಾಗಿಯೂ ಮಾಡಿ. ಸ್ನೇಹಿತರೆ, ಇಂದಿನ ದಿನವು ಆಳವಾದ ಭಾವನಾತ್ಮಕ ಚಿಂತನೆ ಮತ್ತು ಹಳೆಯ ನೆನಪುಗಳ ಸಂಯೋಜಿತವಾಗಿರಬಹುದು. ಕುಟುಂಬದ ಯಾವುದೇ ಆಪ್ತ ಸದಸ್ಯರ ಕಟ್ಟು ಮಾತುಗಳು ನಿಮಗೆ ನೋವನ್ನುಂಟು ಮಾಡಬಹುದು. ಆಸ್ತಿ ವಿವಾದದಲ್ಲಿ ನಿರಾಶಾದಾಯಕ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ನಡೆಯುತ್ತಿರುವ ಗೊಂದಲಗಳಿಂದಾಗಿ ಏಕಾಂಗಿಯಾಗಿರಲು ಬಯಸುವಿರಿ. ಆಲೋಚನೆಗಳನ್ನು ಶಾಂತಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಇದ್ದಕ್ಕಿದ್ದಂತೆ ಬೆನ್ನು ನೋವು ಅಥವಾ ಕುತ್ತಿಗೆ ಬಿಗಿತವು ನಿಮ್ಮನ್ನು ತೊಂದರೆಗೊಳಿಸಲು ಹಗುರವಾದ ಯೋಗ ಮತ್ತು ಸ್ಟ್ರೆಚಿಂಗ್ ಪರಿಹಾರವನ್ನು ನೀಡುತ್ತದೆ. ಜಿಮ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕಷ್ಟಪಡಬೇಡಿ. ಕಣ್ಣುಗಳಲ್ಲಿ ಶುಷ್ಕತೆ ಅಥವಾ ತಲೆನೋವು ಅನುಭವಿಸಬಹುದು. ಉಗುರು ಬೆಚ್ಚಗಿನ ನೀರು ಮತ್ತು ಹಗುರವಾದ ಮಸಾಜ್ ಪ್ರಯೋಜನಕಾರಿಯಾಗಲಿದೆ. ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಹಗುರವಾದ ಸಂಗೀತವನ್ನು ಸಹ ನೀವು ಕೇಳಬಹುದು. ನೋಡಿ, ಮುಂಬರುವ ಸಮಯವು ನಿಮಗೆ ಸಾಮಾನ್ಯ ಸಮಯವಲ್ಲ. ಇದು ತುಂಬ ವಿಶೇಷ ಮತ್ತು ಲಾಭದಾಯಕ ಸಮಯವಾಗಿದ್ದು ನಿಮಗೆ ಎಲ್ಲ ರೀತಿಯ ಸಂತೋಷವನ್ನು ನೀಡಬಲ್ಲ. ಇದು ನಿಮ್ಮ ಜೀವನವನ್ನು ಬದಲಾಯಿಸಲು ಸ್ಫೂರ್ತಿಯಾಗಿ ಸಾಬೀತಾಗುತ್ತಿದೆ ಅಷ್ಟೇ ಅಲ್ಲ. ಈ ವಿಷಯಗಳನ್ನು ನೆನಪಿನಲ್ಲಿ ನಿಮ್ಮ ಕರ್ಮವು ನಿಮ್ಮ ಸಕಾರಾತ್ಮಕ ಚಿಂತನೆಯನ್ನು ಬಲಪಡಿಸುತ್ತದೆ, ಏಕೆಂದರೆ ನೀವು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಪಡೆಯಬಹುದು. ಇದರೊಂದಿಗೆ ಈ ರಾಶಿಯ ವಿವಾಹಿತರಿಗೆ ಇಂದು ಅತ್ತೆ ಮನೆಯ ಕಡೆಯಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ ಎಂದು ನಾನು ಹೇಳಬಯಸುತ್ತೇನೆ. ಸ್ನೇಹಿತರೆ, ಜೊತೆಗೆ ಏನಾದರೂ ಮಾಡುವಾಗ ನಿಮ್ಮ ಹಿತಾಸಕ್ತಿಗಳನ್ನು ನಿರ್ಲಕ್ಷಿಸಬೇಡಿ. ಅವರು ನಿಮ್ಮ ಅಗತ್ಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರಬಹುದು. ಬಹಳ ಸುಂದರ ಮತ್ತು ಪ್ರಿಯ ವ್ಯಕ್ತಿಗಳು ಭೇಟಿಯಾಗುವ ಪ್ರಬಲ ಸಾಧ್ಯತೆ ಇದೆ. ನಿಮ್ಮಲ್ಲಿ ಬಹಳಷ್ಟು ಸಾಧಿಸುವ ಸಾಮರ್ಥ್ಯವಿದೆ. ಆದ್ದರಿಂದ ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ಅವಕಾಶಗಳನ್ನು ತಕ್ಷಣವೇ ಬಳಸಿಕೊಳ್ಳಿ. ವಿದ್ಯಾರ್ಥಿಗಳು ಇಂದು ತಮ್ಮ ಕೆಲಸವನ್ನು ನಾಳೆಗೆ ಮುಂದೂಡಬಾರದು. ಯಾವಾಗ ಸಮಯ ಸಿಗುತ್ತದೆಯೋ ಆಗ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿ. ಹೀಗೆ ಮಾಡುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಜೀವನ ಸಂಗಾತಿಯೊಂದಿಗೆ ಇಂದಿನ ಸಂಜೆ ನಿಜಕ್ಕೂ ವಿಶೇಷವಾಗಿರಲಿದೆ. ಸ್ನೇಹಿತರೆ, ಕೌಟುಂಬಿಕ ಜೀವನವನ್ನು ಸುಧಾರಿಸಲು ಒಂದು ಪರಿಹಾರ ಏನೆಂದರೆ ಹನುಮಾನ್ ಚಾಲೀಸ, ಸಂಕಟ ಮೋಚ ಅಷ್ಟಕ ಮತ್ತು ಶ್ರೀರಾಮಚಂದ್ರನನ್ನು
ಚಂದ್ರನನ್ನು ಪಠಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ. ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ನಾವು 5ರಲ್ಲಿ 4 ಹೆಚ್ಚು ಅಂಕಗಳನ್ನು ನೀಡಲು ಬಯಸುತ್ತೇವೆ ಮತ್ತು ಹಣಕಾಸಿಗೆ ಸಂಬಂಧಿಸಿದ ವಿಷಯದಲ್ಲಿ ನಿಮಗೆ ಉತ್ತಮ ಅಂಕಗಳು ಸಿಗುತ್ತವೆ. 5ರಲ್ಲಿ 4 ಆದರೆ ವೈವಾಹಿಕ ಜೀವನವು ಅತ್ಯುತ್ತಮವಾಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದಿಗೆ ಇಷ್ಟೇ. ಇಂಥ ಪ್ರಮುಖ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮನ್ನು ನೀವು ನೋಡಿಕೊಳ್ಳಿ ಮತ್ತು ನಿಮ್ಮ ದಿನ ಶುಭವಾಗಿರಲಿ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ತಿಳಿಸ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸ್ನೇಹಿತರೆ, ಅಂದರೆ ಫ್ರೆಂಡ್ಸ್, ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.